ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಕಳಶವನ್ನು ಹೇಗೆ ರೆಡಿ ಮಾಡ್ಕೋಬೇಕು, ಈ ಒಂದು ಕಳಶದಲ್ಲಿ ಏನೆಲ್ಲ ವಸ್ತುಗಳನ್ನು ಹಾಕೋಬೇಕು. ಕೆಲವರು ಮನೆಯಲ್ಲಿ ಕಳಶ ಇಡೋ ಪದ್ಧತಿ ಇರುತ್ತೆ, ಕೆಲವ್ರ ಮನೆಯಲ್ಲಿ ಇರೋದಿಲ್ಲ. ಪ್ರತಿದಿನದ ಪೂಜೆಗೆ ಯಾವ ರೀತಿ ಸಿಂಪಲಾಗಿ ಅಲಂಕಾರ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮಲ್ಲಿ ಪ್ರತಿಯೊಬ್ಬರು ಏನನ್ನಾದರೂ ಮಾಡಬೇಕು, ಆ ಪ್ರಯತ್ನದಲ್ಲಿ ಯಶಸ್ವಿಯಾಗಬೇಕು. ಆ ಯಶಸ್ಸಿನ ಮೂಲಕ ಹಣವನ್ನು ಗಳಿಸಬೇಕು, ಜೀವನದಲ್ಲಿ ಉತ್ತಮ ಸ್ಥಾನಕ್ಕೆ ಏರಬೇಕು, ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ತೊಡೆದು ಹಾಕಲು ಅಂದ್ಕೊಳ್ತಾರೆ. ಆದರೆ ಅನೇಕರಿಗೆ ಇದು ಸಾಧ್ಯ ಆಗೋದಿಲ್ಲ. ಆ ಪ್ರಯತ್ನಗಳನ್ನು ಮಾಡಲು ಅನೇಕ ಅಡಚಣೆಗಳು ಬರುತ್ತೆ. ನಮ್ಮ ಪೂರ್ವಜರ ಕಾಲದಿಂದಲೂ ಕೂಡ ಬಂದಿರುವಂಥ ಈ ಪ್ರಾಚೀನವಾದ ಧಾರ್ಮಿಕ ಅಭ್ಯಾಸ ಅಂದರೆ ಕಳಶ ಪೂಜೆ. ಈ ವಿಶೇಷ ಪೂಜೆ ಮಾಡಿದರೆ ಜೀವನದಲ್ಲಿ ಎದುರಾಗುವ ಎಲ್ಲ ಅಡೆತಡೆ ನಿವಾರಣೆಯಾಗಿ ಸಮೃದ್ಧಿ ತುಂಬುತ್ತೆ ಅಂತ ಹಿರಿಯರು ನಂಬ್ತಾರೆ. ಕಳಶವನ್ನು ಹಿತ್ತಾಳೆ ಅಥವಾ ತಾಮ್ರದಿಂದ ಮಾಡಲಾಗುತ್ತೆ. ಕಳಶದಲ್ಲಿ ಲಕ್ಷ್ಮೀ ದೇವಿಯು ಇರ್ತಾರೆ ಅನ್ನೋ ನಂಬಿಕೆ ಇದೆ ನಮ್ಮಲ್ಲಿ. ನಾವು ಮನೆಯಲ್ಲಿ ಇರುವಂಥ ಎಲ್ಲ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಅದೇ ಸಮಯದಲ್ಲಿ ಆ ಪ್ರಯತ್ನದ ಮೂಲಕ ಸಂಪತ್ತನ್ನು ಹೆಚ್ಚಿಗೆ ಮಾಡೋದು ಪೂಜೆ ಇದು. ಇನ್ನು ಕಲಶ ಪೂಜೆಯ ಸಂಪತ್ತು ವೃದ್ಧಿಸುವ ಅಂಶ ಅಂತ ಹೇಳ್ತಾರೆ. ಕಳಶ ಆರಾಧನೆಯು ಸಾಮಾನ್ಯವಾಗಿ ಲಕ್ಷ್ಮಿಯ ಪೂಜೆ ಆಗಿರೋದು. ಆ ಕಳಶದಲ್ಲಿ ಅಷ್ಟಲಕ್ಷ್ಮಿಯು ನೆಲೆಸಿರ್ತಾರೆ. ಮತ್ತು ದೇವಸ್ಥಾನದಲ್ಲೂ ಅಷ್ಟೇ ಪೂಜೆ ಮಾಡುವಂತಹ ಪುಣ್ಯ ಕಾರ್ಯವಾದರೂ ಮೊದಲು ಕಳಶವನ್ನು ಹಾಕಿದ ನಂತರನೇ ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡೋದು. ಆ ಮಟ್ಟಿಗೆ ದೈವಶಕ್ತಿ ತುಂಬಿರುತ್ತೆ ಈ ಕಳಶದಲ್ಲಿ. ನಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ತುಂಬಿದ ಕಳಶವನ್ನು ಇಟ್ಟು ಪೂಜಿಸಿದಾಗ ಆ ದೈವಿಕ ಶಕ್ತಿ ನಮ್ಮ ಮನೆಗೆ ಬರುತ್ತೆ ಅಂತ ನಂಬಿಕೆ ಇದೆ. ಅಂತಹ ದೈವಿಕ ಶಕ್ತಿಯುಳ್ಳ ಕಳಶವನ್ನು ಹೇಗೆ ಇಡ್ಬೋದು ಅಂತ ಇವಾಗ ತಿಳ್ಕೊಳ್ಳೋಣ. ಒಳ್ಳೆ ಬಲ್ತಿರುವಂಥ ತೆಂಗಿನಕಾಯಿನ ತೊಗೋಬೇಕು ಕಳಶಕ್ಕೆ ಅಂತ. ಮತ್ತು ನಾಟಿ ಎಲೆ ತುಂಬಾ ಚೆನ್ನಾಗಿರುವ ಒಂದೇ ಸಮ ಇರುವಂಥ ಎಲೆನಲ್ಲಿ ಯಾವುದು ಕೂಡ ಒಂದು ರೀತಿಯಲ್ಲಿ ತೂತಾಗಿರೋದೇ ಆಗಿರ್ಬೋದು ಅಥವಾ ಒಣಗಿರೋದೇ ಆಗಿರ್ಬೋದು ಅಥವಾ ಅರ್ದಿರಬಾರ್ದು, ಈ ರೀತಿಯೆಲ್ಲ ಇರಬಾರ್ದು. ನೋಡಿಕೊಂಡು ಒಂದು 5 ಎಲೆನ ನಾಟಿ ವಿಳೆದೆಲೆನ ತೊಗೋಬೇಕು. ವಿಳೆದೆಲೆನ ಚೆನ್ನಾಗಿ ತೊಳೆದು ಇಟ್ಕೋಬೇಕು. ಮತ್ತು ತೆಂಗಿನಕಾಯಿಗೆ ಅರಿಶಿನ ಹಚ್ಚಿ ಇಟ್ಕೋಬೇಕು. ದೇವ್ರ ಮನೆಯಲ್ಲಿ ಅಲಂಕಾರ ಶುರು ಮಾಡ್ಕೋಬೇಕು. ಇವಾಗ ಈ ವಿಡಿಯೋ ಅಂತೂ ತುಂಬ ಜನಕ್ಕೆ ಉಪಯೋಗ ಆಗುವಂಥ ವಿಡಿಯೋ, ಸೊ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ ಈ ವಿಡಿಯೋನ. ಒಂದು ಪೀಠದ ಮೇಲೆ ಅಷ್ಟದಳ ಪದ್ಮ ರಂಗೋಲಿ ಹಾಕಬೇಕು. ಅದಕ್ಕೂ ಕೂಡ ಅರಿಶಿನ ಕುಂಕುಮ ಇಡಬೇಕು. ಅದ್ರ ಮೇಲೆ ಒಂದು ತಾಮ್ರದ ಪ್ಲೇಟ್ ಮೇಲೆ ಅಕ್ಕಿ ಹಾಕಿ ಒಂದು ಇಡಿ. ಅಕ್ಕಿ ತೊಗೊಳ್ಳಿ. ಅಕ್ಕಿನ ಎರಡೂ ಕೈಲಿ ಅಕ್ಕಿನ ತೊಗೊಂಡ್ಬಿಟ್ಟು ಆ ತಟ್ಟೆಯ ಮೇಲೆ ಹಾಕಬೇಕು. 1 ಸಲ ಆದರೂ ಸರಿ ಅಥವಾ 3 ಸಲ ಆದರೂ ಸರಿನೇ ಈ ರೀತಿ ನೀವು ಹಾಕೋಬೋದು ನಿಮ್ಮ ಶಕ್ತಿಗೆ ಅನುಸಾರ. ಆಮೇಲೆ ನಮ್ಮ ಉಂಗುರದ ಬೆರಳಿನಿಂದ ಶ್ರೀಮ್ ಅಂತ ಬೀಜಾಕ್ಷರಿ ಮಂತ್ರನ ಬರಿಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ, ಸ್ವಲ್ಪ ಅಕ್ಷತೆ, ಹೂವು ಹಾಕಬೇಕು. ಕೆಂಪು ಹೂವನ್ನ ಹಾಕಬೇಕು, ಇಲ್ಲ ಬಿಲ್ಪತ್ರೆ ಆದರೂ ಸರಿನೇ. ಇವಾಗ ಅಕ್ಕಿ ಮೇಲೆ ಕಳಶದ ಚೆಂಬನ್ನು ಇಡಬೇಕು. ಯಾವಾಗಲೂ ಅಷ್ಟೇ ನಾವು ಕಳಶವನ್ನು ಇಡುವಾಗ ಮೊದಲು ಕಳಶಕ್ಕೆ ನೀರನ್ನ ತುಂಬಿಸ್ಬಿಟ್ಟು ಆನಂತರ ತಟ್ಟೆ ಮೇಲೆ ಇಡಬೇಕು. ಮೊದಲೇ ಕಳಶದ ಚೆಂಬನ್ನು ಇಟ್ಬಿಟ್ಟು ಆನಂತರ ನೀರನ್ನ ಹಾಕೋದಕ್ಕೆ ಮಾತ್ರ ಹೋಗಬೇಡಿ. ನೀರು ತುಂಬಿರುವ ಕಳಶದ ಚೆಂಬನ್ನು ಇಡಬೇಕು. ಆಮೇಲೆ ಕೂಡ ಆ ಕಳಶಕ್ಕೆ ಅರಿಶಿನ ಕುಂಕುಮನೂ ಕೂಡ ಇಡಬೇಕು. ಇನ್ನು ಕಳಶದ ಚೆಂಬಿನ ಒಳಗಡೆ ಸ್ವಲ್ಪ ಅರಿಶಿನ ಕುಂಕುಮ, ಸ್ವಲ್ಪ ಹೂ ಅಥವಾ ಬಿಲ್ಪತ್ರೆ ಹಾಕಿದ್ರೂ ತುಂಬ ಒಳ್ಳೆಯದು. ಬಿಲ್ಪತ್ರೆ ಇಲ್ಲ ಅಂದರೂ ಕೂಡ ಸ್ವಲ್ಪ ಬಿಡಿ ಹೂನ ಕೂಡ ಹಾಕೋಬೋದು. ನಿಮ್ಮ ಹತ್ತಿರ ಏನಾದರೂ ಬೆಳ್ಳಿ ಕಾಯಿನ್ ಇದ್ದರೂ ಅದನ್ನು ಕೂಡ ಅದರಲ್ಲಿ ಹಾಕೊಳ್ಳಿ. ಒಂದು ಬೆಳ್ಳಿ ಕಾಯಿನ್ನ ಹಾಕೋಬೇಕು. ಇದ್ರ ಜೊತೆಗೆ ಒಂದು ಗುಂಡು ಅಡಿಕೆನ ಹಾಕೋಬೇಕು. ಏಕೆಂದರೆ ಗುಂಡು ಅಡಿಕೆ ನಾವು ಗಣೇಶ ಅಂತ ಪೂಜೆ ಮಾಡ್ತೀವಿ. ಆಮೇಲೆ ವಿಳ್ಯದೆಲೆ ಇಡಬೇಕು. ಮೊದಲು 5 ಎಲೆನ ಜೋಡಿಸ್ಕೊಳ್ಳಿ. ಒಳ್ಳೆ ನಾಟಿ ವಿಳ್ಯದೆಲೆನ ಚೆನ್ನಾಗಿ ತೊಳ್ಕೊಂಬಿಟ್ಟು ಇಟ್ಕೋಬೇಕು. ಇನ್ನು ಸಾಲದ ಸಮಸ್ಯೆ ಇರೋರು ಎಷ್ಟೇ ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಾನೇ ಇಲ್ಲ, ಮನೆ ಪರಿಸ್ಥಿತಿ ಸ್ವಲ್ಪನೂ ಸರಿ ಇಲ್ಲ, ನೆಮ್ಮದಿನೇ ಇಲ್ಲ ಅನ್ನೋರು ಕಳಶದ ಚೆಂಬೊಳಗಡೆ ಒಂದು ಚಿಕ್ಕದಾದ ಚಿನ್ನವನ್ನು ಹಾಕ್ಬೋದು. ಮಕ್ಕಳದಾದರೂ ಸರಿನೇ ಒಂದು ಚಿಕ್ಕ ಉಂಗುರನೋ ಅಥವಾ ಓಲೆನೋ ಅಥವಾ ಒಂದು ಚಿಕ್ಕದಾಗಿರುವ ಮೂಗುತಿ ಅಂದರೆ ಮೂಗ್ಬಟ್ಟು ಅದು ಸರಿನೇ ಹಾಕೋಬೋದು. ನಾನು ಕೂಡ ಒಂದು ಚಿಕ್ಕ ಮೂಗ್ಬಟ್ಟನ್ನ ಅದರಲ್ಲಿ ಹಾಕಿ ಪೂಜೆ ಮಾಡ್ತೀನಿ. ಆದರೆ ನಾವು ಕಳಶವನ್ನು ವಿಸರ್ಜನೆ ಮಾಡುವಾಗ ಹುಷಾರಾಗಿ ಆ ಮೂಗುತಿನ ತೊಗೊಂಡು ಎತ್ತಿಡ್ಕೋಬೇಕು. ಏಕೆಂದರೆ ತೊಳೆಯುವಂಥ ಟೈಮ್ನಲ್ಲಿ ಆ ಕಳಶವನ್ನು ಆ ಚಿನ್ನದ ಒಡವೆ ಇರೋದ್ರಿಂದ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ತುಂಬ. ಆಮೇಲೆ ಚಿನ್ನ ಕಳೆದು ಹೋಯಿತು ಅಂತ ನಾವೇ ಯೋಚನೆ ಮಾಡಬೇಕಾಗುತ್ತೆ.
ಸಣ್ಣ ಒಡವೆಗಳನ್ನು ಹಾಕಿದಾಗ ಹುಷಾರಾಗಿ ಎತ್ತಿಟ್ಕೋಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆಯದು. ಈ ಥರ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಸದಾ ನೆಲೆಸಿರ್ತಾಳೆ ನಮ್ಮ ಮನೆಯಲ್ಲಿ. ಕಳಶನ ಲಕ್ಷ್ಮಿ ಅಂತಲೇ ಪೂಜೆ ಮಾಡೋದು. ಕಳಶದ ಚೆಂಬು ಒಳಗಡೆ ಚಿನ್ನದ ಆಭರಣ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು. ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿರ್ತಾಳೆ ಅಂತ ಹೇಳ್ಬೋದು. ಅಷ್ಟಲ್ಲದೆ ಆರ್ಥಿಕ ಪರಿಸ್ಥಿತಿ ಖಂಡಿತ ಸುಧಾರಿಸುತ್ತೆ ಮತ್ತು ಹಣಕಾಸಿನ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಏನಾದರೂ ತುಂಬಾ ಸಾಲ ಇದ್ದರೆ ಅದನ್ನು ತೀರಿಸೋದಕ್ಕೆ ಒಳ್ಳೆ ದಾರಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಅದರೊಳಗಡೆ ತಾವರೆ ಬೀಜನೂ ಕೂಡ ಹಾಕ್ಬೋದು. ಒಂದು 6 ತಾವರೆ ಬೀಜನ ಹಾಕೋಬೋದು. ನಮ್ಮ ಹತ್ರ ಚಿನ್ನದ ಒಡವೆನೇ ಇಲ್ಲ ಅನ್ನೋವ್ರಿಗೆ ಹೇಳ್ತಾ ಇರೋದು, ಯಾರೂ ಕೂಡ ಇವಾಗ ಅಷ್ಟು ಕೂಡ ಇಲ್ದಂಗೆ ಇರೋದಿಲ್ಲ. ತಾವರೆ ಬೀಜ ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ. 6 ತಾವರೆ ಬೀಜನ ಹಾಕಿ ಇದರ ಜೊತೆಗೇನೆ ಬೆಳ್ಳಿ ಕಾಯಿನು, ಗುಂಡು ಅಡಿಕೆ ಹಾಕ್ಬೋದು. ಇಲ್ಲ ಬರೀ ತಾವರೆ ಬೀಜನೇ ಹಾಕೋಬೋದು. ಅದರಿಂದನೂ ಕೂಡ ಹಣಕಾಸಿನ ಸಮಸ್ಯೆ ಬೇಗನೆ ಬಗೆಹರಿಯುತ್ತೆ. ನಾವು ಇದನ್ನೆಲ್ಲನೂ ಕೂಡ ಕಳಶಕ್ಕೆ ಹಾಕಿ ಪೂಜೆ ಮಾಡ್ತೀವಿ. ನಾವು ಈ ಥರ ಪೂಜೆ ಮಾಡ್ತಾ ಮಾಡ್ತಾ ತಾವರೆ ಬೀಜ ಮೊಳಕೆ ಬಂದಿರುತ್ತೆ. ಅದು ಕೂಡ ಎಷ್ಟು ಒಳ್ಳೆಯದು ಅಂದರೆ ಒಳ್ಳೆಯದು ಗೊತ್ತಾ. ಇನ್ನು ವಿಶೇಷವಾದ ದಿನಗಳಲ್ಲಿ ಈ ಕಳಶಕ್ಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಧನಲಕ್ಷ್ಮಿ ಹಬ್ಬ ಇರುವಾಗ ಈ ಕಳಶಕ್ಕೆ ಲಾವಂಚ ಬೇರನ್ನು ಹಾಕಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಆನಂತರ ಕಳಶ ವಿಸರ್ಜನೆ ಮಾಡಿದ ಮೇಲೆ ಅದನ್ನು ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೋಬೋದು. ಲಾವಂಚ ಬೇರಿಗೆ ಆಕರ್ಷಣಾ ಶಕ್ತಿ ತುಂಬ ಬೇಗನೆ ಸೆಳೆಯುತ್ತೆ. ಇನ್ನು ನಮ್ಮ ಪರಿಸ್ಥಿತಿ ಒಂದು ಹಂತಕ್ಕೆ ಚೆನ್ನಾಗಾಯಿತು ಅಂತಂದರೆ ನಿಮ್ಮಿಷ್ಟ ಹಾಕೊಳ್ಳೋಂಗಿದ್ರೆ ಹಾಕೋಬೋದು. ಇಲ್ಲ ಅಂದರೆ ಈ ಬೆಳ್ಳಿ ಕಾಯಿನ್ ಯಾವಾಗಲೂ ಕೂಡ ಹಾಕೋದ್ರಿಂದ ಖಂಡಿತವಾಗ್ಲೂ ಮನೆಯಲ್ಲಿ ತುಂಬಾ ಶಾಂತಿ ನೆಲೆಸುತ್ತೆ. ಯಾರೆಲ್ಲ ತುಂಬ ಕಷ್ಟ ಇದೆ ಅಂತ ಅನ್ನೋರು ಒಂದು ಚಿನ್ನದ ಒಡವೆ ಆದರೂ ಪರವಾಗಿಲ್ಲ, ಅಥವಾ ತಾವರೆ ಬೀಜ ಅಥವಾ ಈ ರೀತಿ ಬೆಳ್ಳಿ ಕಾಯಿನು ಅಥವಾ ಒಂದು ಗುಂಡು ಅಡಿಕೆ ಇದನ್ನು ಗಣೇಶ ಅಂತ ಕೂಡ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ಗಣೇಶನ ಒಟ್ಟಿಗೆ ಇಡೋದು ತುಂಬ ಅಂದರೆ ತುಂಬ ಒಳ್ಳೆಯದು. ವಿಗ್ರಹನೇ ಆಗಿರ್ಬೋದು, ಫೋಟೋನೇ ಆಗಿರ್ಬೋದು, ಪಕ್ಕ ಇಡೋದು ಒಳ್ಳೆಯದು. ಅದಕ್ಕೋಸ್ಕರ ಕಳಶದ ಒಳಗಡೆ ಒಂದು ಲಕ್ಷ್ಮಿ ಕಾಯಿನು ಮತ್ತು ಗಣೇಶನನ್ನು ಹಾಕಬೇಕು. ತುಂಬ ಕಷ್ಟ ಇದೆ ಅಂತ ಅನ್ನೋರು, ಅಥವಾ ನಾನು ಆಗಲೇ ಹೇಳ್ದಂಗೆ ಚಿನ್ನದ ಒಡವೆ ಆದರೂ ಪರವಾಗಿಲ್ಲ ಅಥವಾ ತಾವರೆ ಬೀಜ ಆದರೂ ಪರವಾಗಿಲ್ಲ. ಇನ್ನು ಕಳಶಕ್ಕೆ ಗೆಜ್ಜೆ ವಸ್ತ್ರನ ಮಿಸ್ ಮಾಡ್ದಂಗೆ ಹಾಕಬೇಕು. ಇನ್ನು ಲಕ್ಷ್ಮೀ ದೇವಿಗೆ ಕಾಸು ಅಂದರೆ ಕಾಯಿನ್ಸ್ಗಳು ತುಂಬ ಇಷ್ಟ. ಜನ ಸದ್ದು, ಗೆಜ್ಜೆ ಸದ್ದು ತುಂಬ ಇಷ್ಟ ಲಕ್ಷ್ಮೀ ದೇವಿಗೆ. ಮತ್ತು ಲಕ್ಷ್ಮೀ ದೇವರಿಗೆ ಆರ್ಟಿಫಿಷಿಯಲ್ ಕಾಸಿನ ಸರ ಹಾಕಿದ್ರೆ ಇನ್ನೂ ಒಳ್ಳೆಯದು. ಇನ್ನು ಕಳಶದ ಮುಂಭಾಗದಲ್ಲಿ ಅಂದರೆ ಕಳಶದ ಮುಂದೆ ಒಂದು ಪುಟ್ಟದಾದ ರಂಗೋಲಿನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಕಳಶದ ಒಳಗಡೆ ಒಂದು ಪಚ್ಚ ಕರ್ಪೂರ ಹಾಕಿದ್ರೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಇನ್ನು ಕಮಲದ ಹೂಗಳು ಅಥವಾ ಕಮಲದ ದಳಗಳು ಅಥವಾ ದಾಸವಾಳದ ದಳಗಳನ್ನು ಕೂಡ ಹಾಕಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇದೆಲ್ಲನೂ ಕೂಡ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು. ಇದಿಷ್ಟು ಕೂಡ ಅಕ್ಷಯ ತೃತೀಯ ದಿನ ಕಳಶವನ್ನು ಸ್ಥಾಪನೆ ಮಾಡುವಂಥ ವಿಧಾನ. ಅಕ್ಷಯ ತೃತೀಯ ದಿನ ಈ ರೀತಿ ಕಳಶವನ್ನು ಸ್ಥಾಪನೆ ಮಾಡಿ ಆ ಲಕ್ಷ್ಮೀ ತಾಯಿಯ ಆಶೀರ್ವಾದವನ್ನು ಪಡೀರಿ. ಇದಿಷ್ಟು ಕೂಡ ಅಕ್ಷಯ ತೃತೀಯ ದಿನ ಕಳಶವನ್ನು ಸ್ಥಾಪನೆ ಮಾಡುವಂಥ ವಿಧಿವಿಧಾನಗಳು. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.